ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಿಮ್ಮ ಟೈಟಲಲ್ಲೇ ಗೊತ್ತಾಗ್ಬಿಟ್ಟಿರತ್ತೆ ನಾನು ಎಲ್ಲಿ ಹೋಗಿದ್ದೀನಿ ಏನು ಅಂತ. ಹಂಗಿದ್ರೂ ನೀವು ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಯಾಕೆ ಅಂದರೆ ಇದೆಷ್ಟು ಫೇಮಸ್ ವಿದ್ಯಾರ್ಥಿ ಭವನು 1963 ಓಪನ್ ಮಾಡಿರೋದು ಆಗಿದೆ. ಎಷ್ಟು ಹಳೆ ಇದು ಹೋಟೆಲು ಆದ್ರೂ ಇವಾಗವರೆಗೂ ಅದೇ ಸೇಮ್ ಕ್ವಾಲಿಟಿ ಕೊಡ್ತಿದ್ದಾರೆ, ಸೇಮ್ ಟೇಸ್ಟೇ, ಅಷ್ಟೇ ಕ್ರೌಡ್ ಇದ್ದಾರೆ ಅಲ್ಲೆಲ್ಲ. ನೋಡಿ, ನಿಮಗೆ ಫ್ರೈಡೇ ಏನಾದರೂ ಹೋಗ್ತೀನಿ ಅಂತ ಅಂದರೆ ನೀವು ದಯವಿಟ್ಟು ಪ್ಲ್ಯಾನ್ ಮಾಡಬೇಡಿ. ಯಾಕಂದರೆ ಫ್ರೈಡೇ ಮಾತ್ರ ಅಲ್ಲಿ ಕ್ಲೋಸು, ಇನ್ನು ಮಿಕ್ಕಿದ ದಿನ ಎಲ್ಲ ಇರುತ್ತೆ. ಮತ್ತು 6:30ಗೆ ಓಪನ್ ಆಗುತ್ತೆ. 6:30ಇಂದ 11:30ವರೆಗೂ ಇರುತ್ತೆ. ತಿರ್ಗಾ ಮಧ್ಯಾಹ್ನಕ್ಕೆ ಸ್ವಲ್ಪ ಅವ್ರಿಗೂ ಬ್ರೇಕ್ ಬೇಕಲ್ಲ, ಅದಕ್ಕೋಸ್ಕರ ಅವ್ರು ಬ್ರೇಕ್ ಇಟ್ಕೊಂಡು ತಿರ್ಗಾ 2 o'clock ಇಂದ 7:30ವರೆಗೂ ಇರುತ್ತೆ. ಹಂಗಾಗಿ ಮಿಸ್ ಮಾಡಬೇಡಿ. ನೀವುಗಳು ಯಾರ್ಯಾರು ಇದ್ದೀರಾ ಹೋಗ್ಬಿಟ್ಟು ಬನ್ನಿ. ನೋಡಿ, ಆ ತಾತ ನನ್ನ ಮಗಳನ್ನ ಎಷ್ಟು ಮಾತಾಡಿಸ್ತಿದ್ದಾರೆ. ಅವ್ರಿಗೆ ನಾವು ಸೀಟ್ ಬಿಟ್ಕೊಟ್ರಲ್ಲ, ಅದಕ್ಕೆ ಅವರು ಹಿರಿಯರು ಅಂತ ನೀವು ಸೀಟ್ ಬಿಟ್ಕೊಟ್ಟಿರೋದು ಅನ್ನೋದೊಂದು ಖುಷಿಗೆ ಏನೋ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ಮಾತಾಡಬೇಕಲ್ಲ, ಹಾಗಾಗಿ ಮಾತಾಡ್ತಾ ಇರೋದಾಗಿದೆ. ನೋಡಿ, ಫಾರ್ ಸೀಟ್ ರಿಸರ್ವೇಷನ್ಗೂ ಈ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿದ್ದೀನಿ. ನೀವು ಮುಂಚೆನೇ ಅಲ್ಲಿ ವೆಯ್ಟ್ ಮಾಡಲಿಲ್ಲ, ಟೋಕನ್ ತೊಗೊಳ್ಳೋದೆಲ್ಲ ಬೇಡ ಅಂದರೆ ಸೀಟ್ ರಿಸರ್ವೇಷನ್ನು ಮಾಡ್ಬೋದು. ಆ ಫೆಸಿಲಿಟಿನೂ ಅಲ್ಲಿದೆ. ಹಂಗಾಗಿ ಖುಷಿನೇ ಎಲ್ಲನೂ. ಇದಂತೂ ಸೌತ್ ಹೆರಿಟೇಜ್ ವೆಜ್ ಹೋಟೆಲ್, ಫೇಮಸ್ಸು ವಿದ್ಯಾರ್ಥಿ ಭವನು. ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸ್ ಎಲ್ಲ. ಇಲ್ಲಿ ಹೋಗೋದಕ್ಕೆ ಒಂದಕ್ಕಿಂತ ಒಂದು ತಿನ್ನೋದಕ್ಕೆ ಇದಾಗುತ್ತೆ. ನಂದು ಸ್ಲಾಟ್ ನೋಡಿ ಟೈಮಿಂಗ್ಸ್ ಬಂದಿರೋದು ಲಾಸ್ಟಲ್ಲಿ ಹೋಗಿದ್ನಲ್ಲ, ಹಂಗಾಗಿ ಇದಾಗಿದೆ. ನಮಗೆ ಲಾಸ್ಟ್ ಸಿಕ್ಕಿದ್ದು ಇದು ಪಂಚಾಂಗ ಕ್ಲಾಕ್ ಅಂತೆ. ಎಷ್ಟೆಲ್ಲ ಒಂದಕ್ಕಿಂತ ಒಂದು ಯುನಿಕ್ ಕಲೆಕ್ಷನ್ಸು, ಎಷ್ಟು ಅವರು ಫೋಟೋಸ್ ಎಲ್ಲ ಸೆಲೆಬ್ರಿಟಿಗಳದ್ದು, ರಾಜಕೀಯವ್ರದ್ದು ಎಲ್ಲರದ್ದು ಹಾಕಿ ಮಾಡಿರೋದು ಆಗಿದೆ. ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ಇಷ್ಟಪಟ್ಟು ಇಲ್ಲಿಗೆ ಹೋಗ್ತೀನಿ. ಯಾಕಂದರೆ ಹಸ್ಬೆಂಡು ಅವರೆಲ್ಲ ಹುಟ್ಟಿದ ಏರಿಯಾ ಅಲ್ವಾ ಇದು, ಬಸವನಗುಡಿ, ಗಾಂಧಿ ಬಜಾರೆಲ್ಲ. ಅವರಿಗೆ ಅಷ್ಟು ಕ್ರೇಜ್ ಅನಿಸಲ್ಲ. ಬಟ್ ನನಗೆ ಅಲ್ಲಿ ನಾನು ಮದುವೆಗೆ ಮುಂಚೆಯಿಂದನೂ ಹೋಗ್ತಿದ್ದೆ ವಿದ್ಯಾರ್ಥಿ ಭವನ ಮಸಾಲೆ ದೋಸೆಗೆ. ಹಂಗಾಗಿ ಎಷ್ಟು ಹಳೇದಾದರೂ ನಂಗೆ ತಿರ್ಗಿ ಹೋಗೋಣ ಅದೇ ಪ್ಲೇಸ್ಗೆ ಅಂತ ಹೇಳಿ ಹೋಗೋದರ್ದಾಗತ್ತೆ. ಅಲ್ಲಿ ಯಾವಾಗ ಹೋದ್ರೂ ಅಯ್ಯೋ ಈ ಸಲ ಏನೋ ಟೇಸ್ಟ್ ಚೇಂಜ್ ಇದೆ, ಅಯ್ಯೋ ನೆಕ್ಸ್ಟ್ ಟೈಮ್ ಬರೋವಾಗ ಪ್ಲ್ಯಾನ್ ಮಾಡಬೇಕು, ಹೋಗೋದಾ ಬೇಡವಾ ಅಂತ ಅನ್ನೋದೆಲ್ಲ ಯೋಚನೆನೇ ಬರಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಒಂದೇ ಥರ ಇದು ಮಾಡ್ತಾರೆ. ಅದರಲ್ಲಿ ನೋಡಿ ಮಳೆ, ನಾವು ಲಾಸ್ಟ್ ಮಿನಿಟ್ಗೆ ಏನಕ್ಕೆ ಹೋಗಿದ್ದು, ಲಾಸ್ಟ್ ಇದಕ್ಕೆ ಇನ್ನೇನು 7:30 ಕ್ಲೋಸ್ ಅಂದರೆ ನಾವು ಒಂದು 6:47ಗೆ ಹೋಗಿದ್ದು ಅಂತ ಅಂದರೆ ಬೇಗ ಸಿಗುತ್ತಲ್ವಾ ನಾವು ಹೋಗೋದಕ್ಕೆ. ಲಾಸ್ಟ್ ಇದರಲ್ಲಿ ಬಂದಿಲ್ಲಿ ನೀಟಾಗಿ ತಿಂದು ಬರ್ಬೋದು ಅನ್ನೋದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಲ್ಲೇ ಗೊತ್ತಾಗುತ್ತೆ. ನೋಡಿ, 7:10 ಆಗಿದೆ. ಇಲ್ಲಿ ಬಂದು ಸ್ಕ್ಯಾನಿಂಗ್ ತೋರಿಸ್ತಿದ್ದಾರಲ್ಲ, ಅದು ಮೆನು. ಅಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಏನಿದೆ ಏನಿಲ್ಲ ಅಂತ ಮೆನ್ಯೂಲಿ ಗೊತ್ತಾಗ್ಬಿಡತ್ತೆ. ಅಲ್ಲಿ ಬಂದಿರೋರು ಏನು ಹೇಳೋದೇ ಬೇಡ, ನಿಮ್ಗೇನು ಬೇಕು ಅಂತ ಕೇಳೋದಕ್ಕೂ ಬೇಡ. ನಾವೇ ಮುಂಚೆನೇ ನೋಡಿ ಪ್ಲ್ಯಾನ್ ಮಾಡ್ಕೊಂಬಿಡ್ಬೋದು. ಹೆಂಗೆ ಇಷ್ಟು ಮಳೆಯಲ್ಲೂ ಎಷ್ಟು ಜನ ಇದ್ದಾರೆ, ನಿಜವಾಗೂ ತುಂಬ ಖುಷಿ ಆಗುತ್ತೆ. ಮಳೆ ಬೀಳಲಿದ್ದಕ್ಕೂ ಥಂಡಿಗೂ ಬಿಸಿ ಬಿಸಿ ಮಸಾಲೆ ದೋಸೆ, ಕಾಫಿ, ಫಿಲ್ಟರ್ ಕಾಫಿ ಅಲ್ವಾ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ ಆ ಟೇಸ್ಟು ಹಾಗೆ ಕೊಡ್ತಾರಲ್ಲ, ಹಾಗಾಗಿ ಅದು ನೋಡಲಿಲ್ಲ. ನಾವು ಸುಮ್ಮನೆ ಬ್ಲೈಂಡಾಗಿ ಹೋಗಿ ತಿಂದು ಬರಬೇಕಾಗತ್ತೆ. ಏನು ಮಸಾಲೆ ದೋಸೆ 75, ಇನ್ನು ಫಿಲ್ಟರ್ ಕಾಫಿ 24 ರೂಪೀಸ್ ಏನೋ ಇದೆ. ಹಾಗಾಗಿ ಈ ವಿಡಿಯೋಲಿ ಅದನ್ನು ತೋರಿಸಿದ್ದೀನಿ ಪ್ರೈಸಸ್ ಎಷ್ಟಿದೆ ಅಂತ. ನೀವು ಹೋಗೋ ಮುಂಚೆನೇ ನಿಮಗೆ ಏನು ಬೇಕು ಏನು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದು. ಆ ಸ್ಕ್ಯಾನರಲ್ಲಿ ಮೆನ್ಯೂದು ಸ್ಕ್ಯಾನ್ ಮಾಡ್ಕೊಂಡು ನೋಡಿ, ತುಂಬ ಇದಾಗಿದೆ. ಕ್ರೌಡ್ ಎಷ್ಟೇ ಇದ್ದು ಏನೇ ಇದ್ದು ಅವರು ವೆಯ್ಟರ್ ಬರೋವರೆಗೂ ನೀವು ಎಲ್ಲ ಏನು ಕಾದಿಲ್ದಂಗೆ ನೀವು ಆರಾಮಾಗಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅವತ್ತಿಂದ ಏನಿದೆ ಮೆನ್ಯೂ ಅಂತ ಗೊತ್ತಾಗತ್ತೆ.
ಎಷ್ಟು ಚೆನ್ನಾಗಿ ಫೆಸಿಲಿಟಿ ಕೊಟ್ಟಿದ್ದಾರೆ ಅಲ್ಲಿ. ಮತ್ತು ಇನ್ನೊಂದು ಎಲ್ಲ ನೋಡಿ, ಎಲ್ಲ ಅವರಿಗೆ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಸೌತ್ ಇಂಡಿಯನ್ ಕಲ್ಚರ್ದು ಅನ್ನೋದು ಒಂದು ಅವಾರ್ಡ್ಗಳು ಬಂದಿದೆ. ಅಲ್ಲಿಗೆ ಹೋದರೆ ನಿಮಗೆ ಎಷ್ಟು ಹಳೇದಿದು, 1943 ಸ್ವತಂತ್ರ ಬರೋ ಮುಂಚೆಯಿಂದನೇ ಇದು ಆಗಿದೆ. ಆದ್ರೂ ಅದೇ ಥರ ಇವಾಗವರೆಗೂ ಟೇಸ್ಟ್ ಕೊಟ್ಟು ಅದೇ ಜನ ಅದು ಕ್ರೌಡ್ಗಳು ಇಟ್ಕೊಂಡು ಮೇಂಟೈನ್ ಮಾಡಬೇಕಂದ್ರೆ ನಿಜವಾಗೂ ಬಹಳ ಕಷ್ಟ. ನೋಡಿ, ಎಸ್ ಕೃಷ್ಣ, ಯಡಿಯೂರಪ್ಪ ಸರ್ದು, ಎಲ್ಲ ರಾಜಕೀಯವ್ರದ್ದು, ಸೆಲೆಬ್ರಿಟಿಗಳು, ಫಿಲಮ್ ಸೆಲೆಬ್ರಿಟಿಗಳು ಎಲ್ಲರದು ಇದೆ. ಇನ್ನೊಂದು ಏನು ಸ್ಪೆಷಲ್ ಅಂತ ಅಂದರೆ, ಒಬ್ಬರು ಕಾಮಿಡಿಯನ್ ಅವ್ರದ್ದು ಇದರದ್ದು ಬಂದಿದ್ದಾರೆ. ಅವ್ರದ್ದು ಹೆಸರು ನನಗೆ ಗೊತ್ತಿಲ್ಲ, ನೀವು ಕಾಮೆಂಟ್ ಮುಖಾಂತರ ನಂಗೆ ತಿಳಿಸಿ ಅವ್ರ ಹೆಸ್ರೇನು ಹೇಗೆ ಅಂತ. ನಾನು ಅವ್ರ ಫಿಲಮಲ್ಲಿ ಬಂದಿರೋದ್ರಲ್ಲೆಲ್ಲ ನೋಡಿದ್ದೀನಿ, ಬಟ್ ಅವ್ರ ಹೆಸರೇನು ನನಗೆ ಗೊತ್ತಿಲ್ಲ. ನಮ್ಮ ಹಿಂದಿನ ಟೇಬಲಲ್ಲೇ ಇದ್ದಿದ್ದವರು, ಹಾಗಾಗಿ ಸ್ವಲ್ಪ ಲೈಟಾಗಿ ಫೋಕಸ್ ಮಾಡಿದ್ದೀನಿ ಅವ್ರನ್ನೇ ಮಾತ್ರ. ಯಾಕಂದರೆ ನನಗೆ ಅವ್ರ ಹೆಸರು ಗೊತ್ತಿರಲಿಲ್ಲಲ್ಲ, ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅನ್ನೋದಕ್ಕೋಸ್ಕರ ನಾನು ಅವ್ರನ್ನೇ ವ್ಯೂ ಮಾಡಿ ತೋರಿಸಿದ್ದೀನಿ. ನೋಡಿ, ಇವರೇ ಅವರು, ಯಾರು ಅಂತ ಇವರು ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿದ್ರೆ ನನಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಎಷ್ಟು ಅಲ್ಲಿ ಇದು ನೋಡಿ, ಇದ್ರ ಬಗ್ಗೆ ನಾನು ಮುಂಚೆನೇ ಹೇಳಿದ್ನಲ್ಲ, ಸ್ಕ್ಯಾನ್ ಮಾಡ್ಕೊಳ್ಳಿ ಮೆನ್ಯೂದು ಅಂತ. ಕೈಲಾಸದಲ್ಲಿ ಹೋದಾಗ ಅಲ್ಲಿದ್ದು ಪಿಕ್ಚರು, ಫೋಟೋಸು ಇದು ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅಲ್ಲಿ ಕೂತ್ಕೊಂಡು ತಿನ್ನೋವಾಗ ಎಷ್ಟು ಸುತ್ತ ನೋಡ್ಕೊಂಡು ತಿನ್ನೋದಕ್ಕೆ ಇರುತ್ತೆ, ಹೇಗೆ ಏನು ಅನ್ನೋದು ಎಷ್ಟು ಖುಷಿ ಆಗುತ್ತೆ ನೋಡಿ. ಹಂಗಾಗಿ ದಯವಿಟ್ಟು ಮಿಸ್ ಮಾಡಲಿಲ್ಲ, ಹೋಗ್ಬಿಟ್ಟು ಬನ್ನಿ. ನೀವು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅವಾಗ ನನಗೆ ಖುಷಿ ಆಗುತ್ತೆ. ಅಲ್ಲಿದು ನೋಡಿ, ಮಸಾಲೆ ದೋಸೆ ಕೊಟ್ಟಿರೋದು ಯಾವ ರೀತಿಲಿ ಇಟ್ಕೊಂಡು ಬಂದು ಅವರು ಕೊಡ್ತಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಅವ್ರು ಎಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಖುಷಿ ಆಗುತ್ತೆ ಅಲ್ಲಿ ಹೋಗಿ, ಒಂದಕ್ಕಿಂತ ಒಂದು. ಹಂಗಾಗಿ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ನನಗೆ ಹೋಗಿ ಬಂದಿದ್ದಾದ್ಮೇಲೆ ತಿಳಿಸ್ಕೊಡಿ. ನನ್ನ ಮಗಳು ಅವಳಿಗೆ ಅದು ಏನು ಹೋಟೆಲ್ ಸಿಸ್ಟಮ್ ಇರಬೇಕು ಯಾವಾಗೂ ಅವಳಿಗೆ, ಹಂಗಾಗಿ ಆ ಥರ ಮಾಡಿರೋದಾಗಿದೆ. ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ.